ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ಡೇ 4 ಡೇ ಡಯಟ್ ಎಲ್ಲ ಕರೆಕ್ಟಾಗಿ ಮುಗಿಸಿದ್ದೀನಿ. ಸೊ ಏನೆಲ್ಲ ಮಾಡಿದ್ದೀನಿ, ಏನು ಫುಲ್ ಡೇ ಡಯಟ್ ರೊಟೀನು, ಡೇ ರೊಟೀನು ಎಲ್ಲ ಹೇಗೆ ಹೋಯಿತು, ನನ್ನ ಡೇ ಹೇಗಿತ್ತು, ನನ್ನ ಮೈಂಡ್ಸೆಟ್ ಏನಿತ್ತು, ಹೇಗೆ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಸೊ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಒಂದಷ್ಟು ಮೋಟಿವೇಟ್ ಆಗುತ್ತೆ, ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮೆಂತ್ಯ ನೀರಿನ ಜೊತೆಗೆ ಡೇ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಹಸ್ಬೆಂಡು ಸಾಯಂಕಾಲದಕ್ಕೋಸ್ಕರ ಸ್ಮೂತಿಗೆ ನೆನೆಸಿಟ್ಕೊಂಡವ್ರೆ. ಇವತ್ತು ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಗೋಯ್ತು. ಸುಮಾರು 7:15ಗೆ ಎದ್ದೇಳದ್ನ. ನಾನ್ ಸ್ಟಾಪ್ ಎದ್ದಾಗಿಂದ ಪಟ 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 ಅಂತ ಕೆಲಸ ಮಾಡಿದ್ದು ಅದು ಇದು ಅಂತಲೇ ಸರಿ ಹೋಯಿತು. ಸೊ 9 ಗಂಟೆಗೇನೋ 8:45ಗೇನೋ ತೇಜುನ ಬಿಟ್ಟು ಬಂದಮೇಲೆ ನಾನು ಮೆಂತ್ಯ ವಾಟ್ರ್ ಅನ್ನೋದು ತೊಗೊತಾ ಇದ್ದೀನಿ. ಎಲ್ಲ ಲೇಟ್ ಆಗೋಯ್ತು ಸ್ವಲ್ಪ ಇವತ್ತು. ಸೊ ಹಾಗೆ ಹೀಗೆ ಅಂದ್ಕೊಂಡು ಇನ್ನು ಅವ್ರು ಸ್ಮೂತಿಗೆ ನೆನೆಸ್ಕೊಂಡಿದ್ರು. ಸೊ ಮಕ್ಳಿಗೆ ಈ ಕಡೆ ಮೊಟ್ಟೆ ಬೇಯಿಸಿಟ್ಟಿದ್ದೆ. ಸೊ ಅವ್ರಿಗೂ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅಡುಗೆ ಮಾಡೋದು ಹಾಗೆ ಹೀಗೆ ಅನ್ನೋದ್ರಲ್ಲಿ ಮೊಟ್ಟೆ ಬೇಯಿಸಿದ್ದೆ. ಬಟ್ ಮೊಟ್ಟೆ ಇಬ್ಬರು ತಿಂದಿರಲಿಲ್ಲ. ಸೊ ಅವ್ರಿಗೆ ಈಗ ಮಿಸ್ ಆದರೂ ಕೂಡ ಮಧ್ಯಾಹ್ನ ಬರ್ತಾರಲ್ವ, ತೇಜು 2:30ಗೆ ಬರ್ತಾಳೆ, ಮೋಹಿತು 5:30ಗೆ ಬಂದಾಗ ಅವ್ನು ಸಾಯಂಕಾಲ ತಿನ್ಕೊತಾನೆ, ಅವಳು ಮಧ್ಯಾಹ್ನ ತಿಂದ್ಬಿಡ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದರೆ ಕಂಪಲ್ಸರಿ ಬೆಳಗ್ಗೆ ತಿಂದು ಹೋಗ್ತಾರೆ. ಇವತ್ತು ಕಡಲೆಕಾಳು ಮತ್ತು ಆಲೂಗಡ್ಡೆ ಹಾಕಿ ಮಸಾಲೆ ಇಟ್ಟಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಆ ಸಾಂಬಾರು ಚಪಾತಿ ಮಾಡಿದ್ದೆ. ಸೊ ಅದಕ್ಕೆ ಅವರು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮೊಟ್ಟೆನೂ ಅರಿಬರಿ ಅಂತ ತಿನ್ನೋಕ್ಕಾಗಿಲ್ಲ ಅಂತ ನಾಷ್ಟ ಮಾಡಿಬಿಟ್ಟು ಹೋದರು. ಇನ್ನು ನಾನು ಕೂಡ ಇಲ್ಲಿ ಹೆಸ್ರು ಕಾಳೆಲ್ಲ ನೆನೆಸಿಟ್ಟಿದ್ದೀನಿ, ರಾತ್ರಿಯೇ ನೆನೆಸಿಟ್ಟಿದ್ದೆ ಸ್ನೇಹಿತರೆ, ಕಡಲೆಕಾಳು ಮತ್ತು ಹೆಸ್ರು ಕಾಳು ಎರಡೂ. ಏನಕ್ಕಪ್ಪ ಅಂತಂದರೆ ಕಡಲೆಕಾಳು ಸಾಂಬಾರು ಮಾಡೋಣ, ಹೆಸ್ರು ಕಾಳು ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಸಲಾಡ್ ಥರ ಮಾಡ್ಕೊಂಡು ತಿನ್ನೋದು ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ. ನೋಡಬೇಕು, ನಾಳೆ ಬ್ರೇಕ್ಫಾಸ್ಟ್ ಇದೆ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೋ ಏನೋ, ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತ. ಇನ್ನು ನೆನ್ನೆ ವೆಯ್ಟ್ ಬಂದುಬಿಟ್ಟು 72.400 ಇತ್ತಲ್ವ, ಇವತ್ತು ಕೂಡ ಸೇಮ್ ಅಷ್ಟೇ ಇದೆ ಸ್ನೇಹಿತರೆ, 72.400 ಇದೆ. ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಯಾಕೋ ಬ್ಯಾಲೆನ್ಸ್ ಆಗಿದೆ. ಕೆಲವೊಂದು ಸಲ ನಾನು ಹೇಳ್ತೀನಲ್ವ, ವೆಯ್ಟ್ ಆ ಕಡೆ ಈ ಕಡೆ ಆಗುತ್ತೆ ಅಂತ ಮೈಂಡ್ ಅಪ್ಸೆಟ್ ಮಾಡಿಕೊಂಡು ಡಯಟ್ ಬಗ್ಗೆ ಇದು ಮಾಡ್ಕೋಬಾರ್ದು. ಕೆಲವೊಂದು ಸಲ ನನಗೆ ಆಗಿಬಿಡುತ್ತೆ. ಬಟ್ ಇವತ್ತೇನು ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ನಾನೇನು ತುಂಬ 90% ಸ್ಟ್ರಿಕ್ಟಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಚೇಂಜ್ ಆಗ್ತಾಯಿದ್ದೀನಿ. ಸೊ ಹಂಗಾಗಿ ಇನ್ನು ರಾತ್ರಿಯೇ ಇದಕ್ಕೆ ನೆನೆಸಿಟ್ಬಿಟ್ಟಿದ್ದೆ. ಇಲ್ಲಿ ಯಾಕಪ್ಪ ಇದು ತುಂಬ ಅಂಟಂಟಾಗಿದೆ ಅಂತ ನೀವು ನೋಡ್ತಾ ಇದ್ದರೆ, ಇದಕ್ಕೆ ಇಸಾಬ್ಗುಲ್ ಅಂತ ಒಂದು ಐಟಮ್ ಬರುತ್ತೆ. ಸೊ ಅದು ಇರುತ್ತೆ. ಸೊ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದೆ. ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸ್ವಲ್ಪ ಹಾಗೆ ಹೀಗೆ ಕ್ಲಿಯರ್ ಮಾಡುತ್ತೆ ಅನ್ನೋ ಕಾರಣಕ್ಕೇ ಇಸಾಬ್ಗುಲ್ ಅಂತ ಸಿಗುತ್ತೆ. ಸೊ ಅದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ, ನಾನು ಯಾವಾಗಾದರೂ ಒಂದು ಸಲ ಯೂಸ್ ಮಾಡ್ತೀನಿ ಅದನ್ನು. ಸೊ ಅದು ಹಾಕಿರೋದಕ್ಕೆ ಆ ಥರ, ಯಾವ ಥರ ಅಂತಂದರೆ ಇದು ಸ್ವಲ್ಪ ಜೆಲ್ ಥರ ಇರುತ್ತೆ, ಅಷ್ಟೇನೇನಿಲ್ಲ. ಟೇಸ್ಟ್ ವೈಸ್ ಏನೂ ಇರೋಲ್ಲ ಸ್ನೇಹಿತರೆ, ಬಾದಾಮ್ ಗೋಂದ್ ಹೆಂಗಿರುತ್ತೋ ಹಂಗೇ ಇರುತ್ತೆ. ಸೊ ಇದು ತಿಂದಾದಮೇಲೆ ನಾನು ಸ್ವಲ್ಪ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಿದ್ದೆ. ತೇಜುನ ಕರ್ಕೊಬರೋಕ್ಕಿಂತ ಮುಂಚೆನೇ ಊಟ ಮಾಡ್ಕೊಂಡು ಹೋಗಿದ್ದೆ. 1 ಮೊಟ್ಟೆ, ಮಧ್ಯಾಹ್ನಕ್ಕೆ ಕಡಲೆಕಾಳು ಸಾರು, ಚಪಾತಿ ಇಷ್ಟನ್ನ ಮಾಡಿ ಮಧ್ಯಾಹ್ನ ಊಟ ತೊಗೊಂಡೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಹೋಯ್ತು ಡೇ ಡಯಟ್ ಅಂತೂ. ನೋಡಬೇಕು ವೆಯ್ಟ್ ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಕೆಲವೊಂದು ಸಲ ನಮ್ಮ ಬಾಡಿ ಕೂಡ ಎಲ್ಲನೂ ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ, ಆಮೇಲೆ ಒಂದೇ ಸಲ ವೆಯ್ಟು ಕಡಿಮೆ ಆಗುತ್ತೆ, ಒಂದೊಂದು ಸಲ ಒಂದೊಂದು ರೀತಿಯಾಗಿರುತ್ತೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊತಾ ಹೋಗಬೇಕು. ನಿಮ್ಗೆ ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ಬೋದು, ಇಲ್ಲಾಂತಂದರೆ ಸ್ಟಾರ್ಟಿಂಗಲ್ಲೇ ತುಂಬ ಆಟನೂ ಆಡಿಸ್ಬೋದು, ಆಮೇಲೆ ಚೆನ್ನಾಗಿ ಸಿಗ್ಬೋದು. ಆಮೇಲೆ ತುಂಬ ಚೆನ್ನಾಗಿ ಸಿಕ್ಕವ್ರಿಗೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಯಾರಿಗೆಲ್ಲ ಸಿಗಲ್ವೋ ಅವ್ರಿಗೆ ಕ್ರಮೇಣ ನಿಧಾನವಾಗಿ ವೆಯ್ಟ್ ಲಾಸು ಕೂಡ ಆಗುತ್ತೆ. ಇನ್ನು ನೋಡಿ, ನಾನು ಹಾಗೆ ಹೋಗಿ ಫ್ರೆಂಡ್ ಮನೇಲಿ ತುಂಬ ಈಗೇನು ಎಷ್ಟು ಸೆಕೆಗಾಲ, ಎಷ್ಟೊಂದು ಬೇಸಿಗೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಫ್ರೆಂಡ್ ಮನೇಲಿ ಹೋಗಿ ಹಂಗೆ ಸ್ವಲ್ಪ ಹೊತ್ತು ಹಂಗೆ ಇದು ಮಾಡ್ಕೊಂಡಿದ್ನ, ಸ್ನಾನ ಮಾಡ್ಕೊಂಡು ಹಂಗೆ ಇದು ಮಾಡ್ಕೊಂಡು ಬೇಗ ಹೋಗಿದ್ದೆ. ತೇಜುನ ಊಟ ಮಾಡಿಬಿಟ್ಟು ತೇಜುನ ಕರ್ಕೊಬಂದಿದ್ದು. ಫ್ರೆಂಡ್ ಮನೇಲಿ ಒಂದು ಹಾಫ್ ಆನ್ ಅವರ್ ಇದ್ದೆ ಅನಿಸುತ್ತೆ. ಅಲ್ಲೇ ಸ್ಕೂಲಿಂದ ಸ್ವಲ್ಪ ಮುಂದಕ್ಕೆ ಬಿಡೋದೇ ಇಲ್ಲ ಅವಳು, ನೀನು ಬರಲೇಬೇಕು, ಬಂದು ಮಾತಾಡ್ಸ್ಕೊಂಡು ಹೋಗು ಅಂತಾಳೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇದ್ದು ಮತ್ತೆ ಬಂದಿದ್ದ ತಕ್ಷಣವೇ ಇಲ್ಲಿ ಚಾಪಿಂಗ್ ಬೋರ್ಡ್ ಬಂದಿದೆ ಸ್ನೇಹಿತರೆ. ತುಂಬ ದಿನದಿಂದ ನಾನು ಇದನ್ನು ತೊಗೋಬೇಕು ಅಂದ್ಕೊತಿದ್ದೆ. ಫೈನಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ. 281 ರೂಪೀಸ್ ಏನೋ ಇತ್ತು.
ನಾನು ತೊಗೊಂಡಾಗ. ಇವತ್ತು ಚೆಕ್ ಮಾಡಿದ್ರೆ 299 ಆಗಿದೆ. ಬಟ್ ಚೆನ್ನಾಗಿದೆ ಸ್ನೇಹಿತರೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು ಚೆನ್ನಾಗಿದೆ. ನಮ್ಮ ಮನೇಲಿ ಹುಡ್ಡದಿದೆ, ಅದು ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಬ್ಲ್ಯಾಕ್ ಥರ ಬ್ಲ್ಯಾಕಾಗಿ ಅಲ್ಲಲ್ಲಿ ಫಂಗಸ್ ಥರ ಫಾರ್ಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಇನ್ನಿದ್ರ ಸಾವಾಸ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ. ಇದು ಏನಿದೆಪ್ಪ, ನಾವು ಶೆಲ್ಫ್ ಇದೆಯಲ್ವಾ, ಅದು ಕಿಚನ್ ಕೌಂಟರ್ ಟಾಪ್ಗೆ ಈ ಥರ ಕಾರ್ನರಲ್ಲಿ ಅಟ್ಯಾಚ್ ಮಾಡಿಕೊಂಡೆ ಹಿಂಗೆ ಇದು ಮಾಡಿಕೊಂಡು ಕಟ್ ಮಾಡ್ಬೋದು. ಈಗ ಮಿಷನ್ಗೆ ಹಾಕ್ತೀನಲ್ವ, ಸೊ ಆ ಥರ ಕಾರ್ನರ್ಗೆ ನಾವು ಅದನ್ನು ಇದು ಮಾಡಿ ತಳ್ಳಿಬಿಟ್ರೆ ಏನೂ ಇದಿರಲ್ಲ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಸ್ನೇಹಿತರೆ. ಇನ್ನು ಆಮೇಲೆ ಸಾಯಂಕಾಲ ಒಂದು 4 ಗಂಟೆ 4:15 ಆ ಟೈಮ್ಗೆ ನಾನು ಗ್ರೀನ್ ಟೀ ತೊಗೊತಾ ಇದ್ದೀನಿ. ಇನ್ನು ಬಾದಾಮ್ ಗೋಂದ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿ ಒಬ್ಬರು ಸಿಸ್ಟರು. ನಿಮಗೆ ಆರಾಮಾಗಿ ಆನ್ಲೈನಲ್ಲಿ ಸಿಗುತ್ತೆ. ಆಲ್ಮಂಡ್ ಗಮ್ ಅಂತ ಇದು ಮಾಡಿ, ಯಾಕಂತಂದರೆ ಬೇರೆದು ಕೂಡ ಇದೆ, ನಾನು ಇವತ್ತು ಚೆಕ್ ಮಾಡಿದೆ. ಆಲ್ಮಂಡ್ ಗಮ್ ಅಂತ ಅಂದರೆ ಸಾಕು, ಇಲ್ಲ ಬಾದಾಮ್ ಗಮ್ ಅಂತ ಹಾಕಿ, ಇಲ್ಲ ಆಲ್ಮಂಡ್ ಗಮ್ ಅಂತ ನೀವು ಟೈಪ್ ಮಾಡಿತ್ತು ಅಥವಾ ಮೈಕಲ್ ಕೇಳಿದ್ರೆ ನಿಮಗೆ 50 ಗ್ರಾಮಿಂದ 100 ಗ್ರಾಮ್ ಎಲ್ಲ 100 ರುಪೀಸ್ ಒಳಗಡೆ ಸಿಗುತ್ತೆ ಸ್ಟಾರ್ಟಿಂಗು. ಅದೊಂದು 50 ಗ್ರಾಮ್ ತೊಗೊಂಡ್ರೆ ನೀನು ಸುಮಾರು ದಿನ ಬರುತ್ತೆ ನಿಮಗೆ. ಸೊ ಸ್ಟಾರ್ಟಿಂಗ್ ತರಿಸಿ ಯೂಸ್ ಮಾಡ್ಕೊಳ್ಳಿ. ಇದು ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತಂದರೆ ಬಾದಾಮ್ ಗೋಂದ್ ಅಥವಾ ಗಮ್ ಅಂತ ಏನಂತೀವಿ, ಅದು ನಮಗೆ ಬಾಡಿ ತುಂಬ ಹೀಟ್ ಆಗಿಬಿಡುತ್ತೆ. ಈಗಂತೂ ಬೇಸಿಗೆಗಾಲಕ್ಕೆ ತುಂಬ ಹೀಟ್ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ನಾವು ಅದನ್ನು ನೀರು ಅಥವಾ ನೀರಲ್ಲಿ ನೆನೆಸಿಟ್ಬಿಟ್ಟು ನೀವು ಕುಡಿಯೋ ಜ್ಯೂಸ್ ಒಳಗಡೆ ಆಗಿರ್ಬೋದು, ನೀವು ತಿನ್ನೋ ಸಲಾಡ್ಸಲ್ಲಾಗಿರ್ಬೋದು, ಅಥವಾ ನೀವು ಕುಡಿಯೋ ಮೊಸರು ಒಳಗಡೆ ಆಗಿರ್ಬೋದು, ಇಲ್ಲ ಹಾಗೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿ ತುಂಬ ತಂಪು ಕೊಡುತ್ತೆ. ಸೊ ಹಾಗಾಗಿನೇ ನೀವು ಬಾದಾಮ್ ಗೋಂದ್ ಯೂಸ್ ಮಾಡಿ ಅಂತ ಹೇಳಿದ್ದೆ. ಒಬ್ಬರು ಸಿಸ್ಟರ್ ಕೇಳಿದರು, ಸೊ ಹಾಗಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಆನ್ಲೈನಲ್ಲಿ ಸಿಗುತ್ತೆ, ಮೀಶೋದಲ್ಲೂ ಕೂಡ ಇದೆ, ನೀವು ನೋಡಿ. ನಾನು ನೋಡಿದಾಗ 98 ರುಪೀಸೋ ಏನೋ ಇದೆ, 100 ಗ್ರಾಮ್ಸ್ದು ಇದೆ. ಒಂದು 120ಗೇನೋ 100 ಗ್ರಾಮ್ಸು 87 ರುಪೀಸ್ಗೋ 90 ರುಪೀಸ್ಗೋ 50 ಗ್ರಾಮ್ಸ್ ಕೂಡ ಇದೆ. ನೀವು ಚೆಕ್ ಮಾಡಿ ನೋಡಿ, ಓಕೆನಾ. ನಾನು ಸ್ನಾನ ಮಾಡಿದವಳೆ, ತಲೆ ಕೂಡ ಬಾಚ್ಕೊಂಡಿರಲಿಲ್ಲ, ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಕೊಂಡು ಓಡೋಗಿದ್ದೆ ತೇಜನ್ ಕರ್ಕೊಬರೋಕ್ಕೆ. ಇನ್ನು ನಾನು ಸಾಯಂಕಾಲ ಚೆನ್ನಾಗಿ ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿ ಗ್ರೀನ್ ಟೀ ಕುಡಿಯೋಕ್ಕೆ ಕೂತ್ಕೊಂಡಿದ್ದೀನಿ. ಗ್ರೀನ್ ಟೀ ಕೂಡ ತುಂಬ ಒಳ್ಳೆಯದು, ನಮ್ಮ ಬಾಡಿ ಏನಿದೆ ಡಿಹೈಡ್ರೇಟ್ ಆಗದಿರೋ ಕಾಪಾಡುತ್ತೆ. ಹಾಗೆ ಗುಡ್ ಕೊಲೆಸ್ಟ್ರಾಲ್ನ ಇದು ಮಾಡುತ್ತೆ, ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಸೊ ಹಂಗಾಗಿನೇ ಗ್ರೀನ್ ಟೀ ಕುಡಿಯೋದು ಕೂಡ ತುಂಬ ಒಳ್ಳೆಯದು. ಸುಮಾರು ಜನ ಬರೀ ಗ್ರೀನ್ ಟೀ ಕುಡಿದ್ರೇ ಸಣ್ಣ ಆಗ್ತಾರೆ ಅಂತ ಒಂದು ಮಿತ್ ಇರುತ್ತೆ, ಅದು ಸುಳ್ಳು ಸ್ನೇಹಿತರೆ. ನಾವು ಮಾಡೋ ಡಯೆಟಲ್ಲಿ ಇದು 1% 2% ಅಷ್ಟು ಹೆಲ್ಪ್ ಆಗ್ಬೋದು ಅಷ್ಟೇ. ಬರೀ ಗ್ರೀನ್ ಟೀ ಕುಡಿದ್ಬಿಟ್ಟು ಮಿಕ್ಕಿದೆಲ್ಲ ತಿನ್ಕೊಬಿಟ್ರೆ ಹೊಟ್ಟೆ ಬೊಜ್ಜು ಕರಗುತ್ತೆ, ಇದು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ಲ, ಸೊ ಅದೆಲ್ಲ ಸುಳ್ಳು. ನಾವು ಬಾಡಿ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ, ನಾವು ಏನು ಫುಡ್ಡು ತಿಂತೀವಿ ಅದ್ರ ಮೇಲೇ ವೆಯ್ಟ್ ಲಾಸ್ ಆಗೋದು. ಅದ್ರ ಜೊತೆಗೆ ಇದು ಹೆಲ್ಪ್ ಮಾಡುತ್ತೆ, ಎಲ್ಲೋ ಒಂದು ಚೂರು ಕ್ರೇವಿಂಗ್ಸ್ ಅನ್ನೋದನ್ನು ಕಡಿಮೆ ಮಾಡುತ್ತೆ. ಟೀ ಕಾಫಿ ಕುಡಿಯೋರಿಗೆ ಇದನ್ನು ಕುಡಿಯೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಅದರ ಆಲ್ಟರ್ ಆಗಿ ಇದನ್ನು ತೊಗೋಬೋದು ಅನ್ನೋದು ಬಿಟ್ಟರೆ, ಇದು ನಾವು ತಿನ್ನೋ ಇದರಿಂದನೇ ಸಣ್ಣ ಆಗಿಬಿಡ್ತೀವಿ, ಅಥವಾ ಇಷ್ಟು ಚಿಯಾ ಸೀಡ್ಸ್ ಕುಡಿದ್ಬಿಟ್ರೇನೋ, ಅಥವಾ ಗ್ರೀನ್ ಟೀ ಕುಡಿದ್ಬಿಟ್ರೇನೋ, ಬ್ಲ್ಯಾಕ್ ಕಾಫಿನೋ ಬ್ಲ್ಯಾಕ್ ಟೀನೋ ಕುಡಿಯೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ. ಫುಡ್ಡು ಎಷ್ಟು ಕಂಟ್ರೋಲ್ ಮಾಡ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದ್ರ ಮೇಲೇ ನಮ್ಮ ಒಂದು ಬಾಡಿ ಡಿಪೆಂಡ್ ಆಗುತ್ತೆ ವೆಯ್ಟ್ ಲಾಸಲ್ಲಿ, ಓಕೆನಾ. ಇನ್ನು ಇವತ್ತು 2 ಬ್ಲೌಸಸ್ ಸಕ್ಸಸ್ಫುಲ್ಲಾಗಿ ಹೊಲಿದೆ. ಇದಾದಮೇಲೆ ಕೂಡ ಇನ್ನೊಂದು ತೋರಿಸ್ತಾ ಇದ್ದೀನಲ್ಲ, ಅದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು 2 ಬ್ಲೌಸಸ್ ಅಂದರೆ ಫಸ್ಟಲ್ಲಿ ತೋರಿಸಿದ್ದು ನೆನ್ನೆನೇ ಒಂದು ಹೊಲಿದಿದ್ದೆ, ನೇವಿ ಬ್ಲೂ ಒಂದು ಇವತ್ತು ಹೊಲಿದೆ. ಈ ವೈಟ್ ಬ್ಲೌಸು ಕೂಡ ಕಂಪ್ಲೀಟ್ ಮಾಡಿದೆ ಸ್ನೇಹಿತರೆ. ಟೋಟಲ್ ಇವತ್ತು 3 ಬ್ಲೌಸಸ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ತಾನೇ ಇನ್ನೊಂದು ಬ್ಲೌಸು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ 5 ಗಂಟೆಗೋ ಇಲ್ಲ 6 ಗಂಟೆಗೋ ಎದ್ದು ಎಂಬ್ರಾಯ್ಡ್ರಿ ಬ್ಲೌಸ್ ಒಂದು ಹೊಲಿಬೇಕು. ಅದಕ್ಕೆ ಬೇಗ ಏನಿಲ್ಲ, ಆಲ್ಮೋಸ್ಟ್ 11 ಮೇಲೆ ಆಗಿದೆ. ಸೊ ವಿಡಿಯೋ ಎಡಿಟ್ ಮಾಡೋಣ ಅಂತ ವಾಕಿಂಗು ಕೂಡ ಹೋಗಿ ಬಂದೆ. ನಾನು ನೈಟ್ ಡಿನ್ನರ್ಗೋಸ್ಕರ ಬಂದುಬಿಟ್ಟು ಈ ಗಂಜಿ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ನಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಹೇಗಪ್ಪ ಅಂತಂದರೆ, ನಾವು ಹಾಕಿರೋವಂಥ ಐಟಮ್ಸ್ ಏನಿದೆ ಅದು ಎಲ್ಲನೂ ಪ್ರೋಟೀನ್ ಉಳ್ಳ, ಫೈಬರ್ ಉಳ್ಳ, ಐರನ್ ಉಳ್ಳ ಎಲ್ಲ ಥರದ್ದೂ ಅದರಲ್ಲಿರುತ್ತೆ. ಸೊ ಹಾಗಾಗಿನೇ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿನೇ ಅದನ್ನು ಮಾಡ್ಕೊತಾ ಇದ್ದೀನಿ. ನೈಟ್ ಡಿನ್ನರ್ಗೋಸ್ಕರ ಬರೀ ಗಂಜಿ, ಒಂದು ಮೊಟ್ಟೆ, ಒಂದು 4 ಬಾದಾಮ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಅಷ್ಟೇ, ಬೇರೆ ಇನ್ನೇನು ತೊಗೊಂಡಿಲ್ಲ.
ಸೊ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಬೇಕು ನಾಳೆ ಹೇಗೆ ಏನು ಅಂತ. ಈ ಮಧ್ಯದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಈ ಫ್ರೆಂಡ್ಸ್ ಮನೆಗೆ ಅವ್ರ ಮನೆಗೆ ಇವ್ರ ಮನೆಗೆ ಹೋದಾಗ ಅವ್ರು ಏನಾದರೂ ಒಂದು ಕೊಟ್ಬಿಡ್ತಾರ, ಅದು ತಿನ್ನೋದ್ರಿಂದ ನನಗೆಲ್ಲೋ ವೆಯ್ಟ್ ಬ್ಯಾಲೆನ್ಸ್ ಆಗ್ತಾಯಿದೆ, ಮೇಂಟೈನ್ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿಲ್ಲ ಅಂತ. ಸೊ ನೆನ್ನೆ ಕೂಡ ಏನೋ ತಿಂದ್ಬಿಟ್ನಪ್ಪ ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಡಯಟ್ ಫುಡ್ಡೇನೋ ಚೆನ್ನಾಗಿ ತಿಂತಾಯಿದ್ದೀನಿ, ಮಧ್ಯದಲ್ಲಿ ಏನಾದರೂ ಒಂದು ಹಂಗೆ ಹಿಂಗೆ ಅಂತ. ಇವತ್ತು ಅಲ್ಲಿಗೆ ಹೋಗಿದ್ನ, ಅವರು ಒಂದು ಸ್ವಲ್ಪ ಮೈಸೂರು ಪಾಕ್ ಕೊಟ್ಟರು, ಒಂಚೂರು ತಿಂದೆ, ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸ್ತು. ಇಟ್ಸ್ ಓಕೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಲ್ಲ, ನಾನು ತಿಂದಿರೋದನ್ನ ಹಾಗೆ ಹೇಳ್ತಾ ಇದ್ದೀನಿ ನೋಡಿ. ನಮ್ಗೆ ಆಸೆ ಆಯಿತಾ ಒಂಚೂರು ತಿನ್ಬೇಕು, ಲೈಫ್ ಟೈಮ್ ಎಲ್ಲನೂ ಇರೋಕ್ಕಂತೂ ಆಗಲ್ಲ. ಸ್ವಲ್ಪ ತಿನ್ನಬೇಕು, ನೆಕ್ಸ್ಟ್ ಏನು ತಿನ್ನಬೇಕೋ ಅದನ್ನು ಸ್ವಲ್ಪ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ಸೊ ಆ ಥರ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಇದು ನಂದು ಹೆಂಗಪ್ಪ ಅಂತಂದರೆ, ನಾನು ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತೀನೋ ಅಷ್ಟೇ ಸ್ಟ್ರಿಕ್ಟಾಗಿ ಬೇಗ ಗೇನ್ ಆಗಿಬಿಡುತ್ತೆ. ಒಂದು ತಿಂಗಳಲ್ಲಿ 1-2 kg ಕಮ್ಮಿ ಆಗ್ತೀನೋ ಇಲ್ವೋ, ಒಂದು ತಿಂಗಳಿಗೆ ನೋಡಿ 4 kg ಜಾಸ್ತಿ ಆಗಿದ್ದೀನಿ. ಸೊ ಅದು ನಾವು ತಿನ್ನೋ ಫುಡ್ ಮೇಲೇ ಡಿಪೆಂಡ್ ಆಗುತ್ತೆ. ನಾವು ಹೆಂಗೆ ನೀರು ಕುಡಿತೀವಿ, ಏನು ಮಾಡ್ತೀವಿ, ಹೆಂಗಿರುತ್ತೆ ಲೈಫ್ ಸ್ಟೈಲು, ಪ್ರತಿಯೊಂದೂ ಇನ್ಕ್ಲೂಡ್ ಆಗುತ್ತೆ. ಇವಾಗ ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡಿಬಿಟ್ಟು ನಂದು ಆಮೇಲೆ ಬಿಟ್ಬಿಟ್ರೆ ಆಗುತ್ತೆ. ಅದಕ್ಕೆ ನಾನು ಇವಾಗ ಎಲ್ಲ ಥರದ್ದು ಮಾಡಿಕೊಂಡು ನಿಧಾನವಾಗಿ ತಿಂಗ್ಳಿಗೆ 1-2 kg 3 kg ಸ್ನೇಹಿತರೆ. ನನ್ನ ಟಾರ್ಗೆಟ್ ಇರೋದು ಒಂದು 62 ಬರೋಣ ಅಂತ. ಫಸ್ಟೆಲ್ಲ 60ಗಿದ್ದೆ, 60, 58ಗೆ ಇಟ್ಕೊಂಡಿದ್ದೆ. ಈ ಜನ ಎಲ್ಲ ನನ್ನನ್ನು ಆಡ್ಕೊಳ್ಳೋ ರೀತಿ ನೋಡಿದ್ರೆ, ಇವತ್ತು ಕೂಡ ಒಬ್ಬರು ಬಂದು ಸಿಕ್ಕಾಬಡೆ ಸಣ್ಣ ಆಗ್ಬಿಟ್ಟಿದ್ದೀರಾ, ಇನ್ನು ಬೇಡ ನೀವಿಷ್ಟೇ ಸಾಕು ಅಂತಾರೆ. ಯಾರು ನೋಡಿದ್ರು ಇನ್ನೂ ಸಣ್ಣ ಆಗ್ಬೇಡ, ಚೆನ್ನಾಗಿ ಕಾಣಿಸಲ್ಲ ಅಂತಾರೆ. ಸೊ ಹಂಗಾಗಿ ಒಂದು 62, 63 ಕರೆಕ್ಟಾಗಿ 10 kgs ಟಾರ್ಗೆಟ್ ಇಟ್ಕೊಳ್ಳೋಣ. ಒಂದು 3-4 ತಿಂಗ್ಳಿಗೆ ಒಂದು 2.5 kg 3 kg ಕಮ್ಮಿ ಆದರೆ ಸಾಕು ಸ್ನೇಹಿತರೆ. ಆರಾಮಾಗಿ ಅದು ಸ್ಟೆಬಲ್ಲಾಗಿ ನಿಲ್ಲುತ್ತೆ. ತಿಂಗಳಿಗೆ 5-6 kg 4 kg ನಾನು ಮಾಡ್ತಾಯಿದ್ದೀನಿ. 70 ದಾಟೇ ಇಲ್ಲ, 69 ಅಂತೂ ದಾಟೇ ಇಲ್ಲ ಬಿಡಿ. ಒಂದು ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ ಈ ಸಲ ಅಂತ ಅಂದ್ಬಿಟ್ಟೆ ತುಂಬ ನಿಧಾನವಾಗಿ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡೋಣ ಎಲ್ಲಿವರೆಗೂ ತಲುಪುತ್ತೆ ಅಂತ. ನನಗಂತೂ ಸ್ಟಾರ್ಟ್ ಮಾಡಿದಾಗ ತುಂಬ ಹೋಪ್ ಇಟ್ಕೊತೀನಿ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಎಲ್ಲಾದರೂ ಹೋಗಿ ಬಂದ್ರೇನೋ, ಎಲ್ಲಾದರೂ ಇದು ಮಾಡಿದ್ರೆ ಅದು ಅಲ್ಲಿಗೆ ಸ್ಟ್ರಕ್ ಆಗಿಬಿಡುತ್ತೆ. ಅದು ಹೆಂಗೆ ವೆಯ್ಟ್ ಗೇನ್ ಆಗಿಬಿಡುತ್ತೋ ದೇವರಿಗೆ ಗೊತ್ತು. ಸೊ ಹಂಗಾಗ್ಬಿಡುತ್ತೆ. ಸೊ ಹಂಗಾಗಿನೇ ನಿಧಾನವಾಗಿ ಮಾಡ್ಕೊಂಡು ಹೋಗೋಣ. ಇನ್ನು ನೈಟ್ ಡಿನ್ನರ್ ನೋಡ್ತಾ ಇದ್ದೀರಲ್ವ, 1 ಮೊಟ್ಟೆ 4 ಬಾದಾಮು ಗಂಜಿ. ಯಾಕಂತಂದರೆ ಇನ್ನೂ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ನನಗೆ ಬರೀ ಇವಾಗ ತಿಂದು ರೂಢಿ ಆಗಿಬಿಟ್ಟಿರೋ ಬಾಡಿ ಏನಾಗುತ್ತೆ, ಬರೀ ಗಂಜಿಯಿಂದ ನನಗೆ ತುಂಬ್ತಾಯಿಲ್ಲ. ಒಂದು 9-10 ಗಂಟೆಗೆ ಮತ್ತೆ ಹೊಟ್ಟೆ ಹಶ್ವಾಗುತ್ತೆ. ಸೊ ಹಂಗಾಗಿನೇ ಇವಾಗಲೇ ಏನು ಮಾಡ್ತೀನಿ, ತಿನ್ನೋವಾಗಲೇ ಸ್ವಲ್ಪ ಡಯಟ್ ಫುಡ್ಡೇ ಸ್ವಲ್ಪ ಹೊಟ್ಟೆ ತುಂಬ ತಿಂದ್ಬಿಟ್ರೆ ನನಗಿದಾಗಲ್ಲ ಅಂತ ಅಂದ್ಬಿಟ್ಟು 6:30-7 ಗಂಟೆ ಅಷ್ಟರೊಳಗಡೆ ತೊಗೊಂಡೆ ಸ್ನೇಹಿತರೆ. ಇಷ್ಟನ್ನು ತೊಗೊಂಡು ಇನ್ನು ಅದ್ರ ಮೇಲೆ ಏನು ತೊಗೊಂಡಿಲ್ಲ, ಹಿಂಗೆ ಮಲ್ಕೊಂಡ್ರೆ ಆಯಿತು ಅಷ್ಟೇ. ಸೊ ಆ ಥರ ತೊಗೊಂಡಾಗ ನಮಗೆ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ದಿನ. ಆಮೇಲೆ ಬರೀ ಗಂಜಿನೇ ತೊಗೊಂಡ್ರೆ ಆಯಿತು. ಸೊ ಆ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ ನಾಳೆ ಏನು ವೆಯ್ಟ್ ಲಾಸು ಆಗಿದ್ದೀನಾ ಇಲ್ವಾ. ಸೊ ನಾಳಿನ ವ್ಲಾಗಲ್ಲಿ ನೋಡೋಣ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ರೊಟೀನು. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ಡಯಟ್ ಅಥವಾ ಡೇ ರೊಟೀನ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.